ಹಾಯ್ ಫ್ರೆಂಡ್ಸ್, ಎಲ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ ಇವತ್ತಿನ ದಿನ ನಾವು ನೋಡೋಣ. ಬರುವಂತ ದಿನಗಳು 18 to 25 ವರೆಗೂ ಸಿಂಹ ರಾಶಿಯವರಿಗೆ ಏನೆಲ್ಲ ಅವರ ಒಂದು ಪ್ರೀತಿಯಲ್ಲಿ ಚೇಂಜಸ್ ಕಾಣ್ತಾ ಇದೆ ಅಂತ ಹೇಳಿ. ಏನಾದ್ರೂ ತೊಂದರೆಗಳು ಬರ್ತಾ ಇದೆಯಾ, ಏನಾದ್ರೂ ಗುಡ್ ನ್ಯೂಸ್ ಬರ್ತಾ ಇದೆಯಾ, ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ಇದನ್ನ ನೋಡ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಮತ್ತೆ ಈ ಒಂದು ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆದಂತ ರೀಡಿಂಗ್ ನಿಮ್ಗೆ ಬರುತ್ತೆ. ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ ರೀಡಿಂಗ್ ಅನ್ನ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್, ನಿಮ್ಮ ಕಾಲೀಗ್ಸ್ ಯಾರು ಇರ್ತಾರೆ ಅವ್ರ ಜೊತೆಗೆ. ಯಾಕಂತಂದ್ರೆ ಕೆಲವೊಂದ್ಸಾರಿ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ನೀವು ಅವ್ರಿಗೆ ಶೇರ್ ಮಾಡಿದಾಗ ಖಂಡಿತ ಹೇಳ್ತೀನಿ ನಿಮಗೂ ಕೂಡ ಅಷ್ಟೇ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ. ಮತ್ತೆ ಒನ್ಸ್ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರೋ ಚಾನ್ಸಸ್ ಇಲ್ಲಿ ಇರುತ್ತೆ. ಓಕೆ, ಹಾಗಿದ್ರೆ ತುಂಬಾ ಒಳ್ಳೆ ಎನರ್ಜೀಸ್ ಎಲ್ಲ ಬರ್ತಾ ಇದೆಯಲ್ಲ. ಸೂಪರ್ ಸೂಪರ್ ಎನರ್ಜೀಸ್ ಬರ್ತಾ ಇದೆ. ಓಕೆ, ಓಕೆ ಬನ್ನಿ ಹಾಗಿದ್ರೆ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಅವರ ಒಂದು ಎನರ್ಜಿ ಏನ್ ಕಾಣ್ತಾ ಇದೆ, ಸಿಂಹ ರಾಶಿಯವರಿಗೆ ಒಂದು ಎನರ್ಜಿ ಏನಿದೆ ಈ ಒಂದು ಬರುವಂತ ದಿನಗಳು 22 ವರೆಗೂ, 18 to 22 ವರೆಗೂ. ಓಕೆ, ಸೊ ನೀವು ಪ್ರೆಸೆಂಟ್ ಮೊಮೆಂಟು ನಾನು ಅನ್ಕೊಳ್ತಾ ಇದ್ದೀನಿ ನಿಮ್ಮ ಎನರ್ಜಿ ಏನಿದೆ ಅಂತಂದ್ರೆ ಏನೋ ಒಂದು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದ್ರೆ ನಿಮ್ಮ ಬಿಸ್ನೆಸ್ ಇರ್ಬೋದು, ನಿಮ್ಮ ಕರಿಯರ್, ನಿಮ್ಮ ಜಾಬ್ ಇರ್ಬೋದು, ಯಾವ ರೀತಿ ಪ್ರಮೋಷನ್ ತಗೋಬೇಕು, ಯಾವ ರೀತಿ ನಿಮ್ಮ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡಬೇಕು. ಇಲ್ಲಿ ಅಷ್ಟೇ ಅಲ್ಲ, ಹೊರಗಡೆ ಕೂಡ ನೀವು ಬೇರೆ ದೇಶಕ್ಕಿರ್ಬೋದು, ಬೇರೆ ಒಂದು ಸಿಟಿಲಿ ಇರ್ಬೋದು, ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ ತುಂಬಾ ವಿಚಾರ ಮಾಡ್ತಾ ಇದ್ದೀರಾ, ಫೋಕಸ್ಡ್ ಆಗಿದ್ದೀರಾ ಕರಿಯರ್ ಬಗ್ಗೆ. ಮತ್ತೆ ಪ್ಲಾನಿಂಗ್ಸ್ ಮಾಡ್ಕೊಳ್ತಾ ಇದ್ದೀರಾ ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು ಅಂತ ಹೇಳಿ. ಮೇ ಬಿ ಈ ಒಂದು 18 to 22 ವರೆಗೂ ನಿಮ್ದು ಎಲ್ಲಾದ್ರೂ ಟ್ರಾವೆಲಿಂಗ್ ಆಗುವಂತ, ಬಿಸ್ನೆಸ್ ಟ್ರಾವೆಲ್ ಆಗುವಂತ ಚಾನ್ಸಸ್ ಕೂಡ ತುಂಬಾನೇ ಕಾಣ್ತಾ ಇದೆ. ಸೊ ಫುಲ್ ಆಫ್ ಎನರ್ಜೆಟಿಕ್ ಆಗಿದ್ದೀರಾ, ಬಟ್ ಥಿಂಕ್ ಮಾಡ್ತಾ ಇದ್ದೀರಾ ಎಲ್ಲಿ ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು, ಪ್ರತಿಯೊಂದನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀರಾ. ತುಂಬಾ ಫೋಕಸ್ಡ್ ಆಗಿ ವಿಚಾರ ಮಾಡ್ತಾ ಇದ್ದೀರಾ. ಓಕೆ, ಸೊ ಫ್ರೆಂಡ್ಸ್, ನಾನಿಲ್ಲಿ ನೋಡ್ತಾ ಇರುವಂತದ್ದು ದ ಡೆವಿಲ್ ಎನರ್ಜಿ ಬರ್ತಾ ಇದೆ. ಸೊ ಡೆವಿಲ್ ಎನರ್ಜಿ ರೀಪ್ರೆಸೆಂಟ್ ಮಾಡೋದು ಏನಂತಂದ್ರೆ, ನೋಡಿ, ಏನೋ ಒಂದು ರಾಂಗ್ ರಿಲೇಶನ್ಶಿಪ್ ಇರ್ಬೋದು, ರಾಂಗ್ ವೇ ಇರ್ಬೋದು, ಒಂದು ಅಡಿಕ್ಷನ್ಸ್ ಇರ್ಬೋದು, ಈ ರೀತಿ ಎಲ್ಲ ಇದು ಸ್ಟ್ರೆಸ್ ಇರ್ಬೋದು. ಅಂದ್ರೆ ನೀವು ವಿಚಾರ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಬಗ್ಗೆ ನೀವು ಈ ಥಾಟ್ ಅನ್ನ ಇಟ್ಕೊಂಡಿದ್ದೀರಾ. ಯಾವುದೋ ಒಂದು ರಾಂಗ್ ರಿಲೇಶನ್ಶಿಪ್ ಅಲ್ಲಿ ಇರುವಂತದ್ದು ಸ್ವಲ್ಪ ವೀಕ್ನೆಸ್ ಆಗಿ ಕಂಡ್ಕೊಳ್ತಾ ಇದ್ದೀರಾ ಅವ್ರ ಬಗ್ಗೆ. ಓಕೆ, ಅವ್ರಿಗೆ ಏನೋ ವೀಕ್ನೆಸ್ ಇದೆ, ಸ್ಟ್ರೆಸ್ ಇದೆ, ಅಷ್ಟು ಚೆನ್ನಾಗಿ ಇದನ್ನ ಮಾಡ್ತಾ ಇಲ್ಲ, ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಏನೋ ರಾಂಗ್ ಥಿಂಗ್ ಮಾಡ್ತಾ ಇದ್ದಾರೆ ಅವರು ಅನ್ನುವಂಥದ್ದು ನಿಮ್ಗೆ ಗೊತ್ತಿದ್ದು ಅವರು ನಿಮ್ಮ ಮನಸ್ಸನ್ನ ನೋಯಿಸ್ತಾ ಇದ್ದಾರೆ. ಗೊತ್ತಿದ್ದು ಅವರು ಒಂದು ಬೇರೆ ಅಂದ್ರೆ ರಾಂಗ್ ವೇಯಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗ್ತಾ ಇದೆ ಅವ್ರ ಬಗ್ಗೆ. ಓಕೆ, ಹಾಗಾಗಿ ಅದನ್ನ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಅವರು ರಾಂಗ್ ವೇ ಅಲ್ಲಿ ಇರುವಂತದ್ದು ಲಿಟ್ರಲಿ ನೀವು ಅದನ್ನ ಫೀಲ್ ಮಾಡ್ಕೊಂಡು, ಸೊ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ನೀವು. ಅವ್ರು ಏನೋ ಒಂದು ರಾಂಗ್ ಇಂಟೆನ್ಷನ್ಸ್ ಇರ್ಬೋದು, ಒಂದು ಎಲ್ಲೋ ಅಡಿಕ್ಷನ್ಸ್ ಅಂತ ಇರ್ಬೋದು, ದಾರಿ ತಪ್ಪಿದ್ದಾರೆ ಅನ್ನುವಂಥದ್ದು ಇರ್ಬೋದು, ಅದೆಲ್ಲ ನಿಮ್ಗೆ ಇವಾಗ ಫೀಲ್ ಆಗ್ತಾ ಇರುವಂತದ್ದು ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ. ಇನ್ನು ಅವರ ಒಂದು ಎನರ್ಜಿ ನಿಮ್ ಬಗ್ಗೆ ಚೆಕ್ ಮಾಡಿದಾಗ ನೋಡಿ, ಅವರು ಕೂಡ ಏನ್ ವಿಚಾರ ಮಾಡ್ತಾ ಇದ್ದಾರೆ, ನೀವು ರಿಲೇಶನ್ಶಿಪ್ ಅನ್ನ ನೋಡ್ತಾ ಇಲ್ಲ, ಕಮ್ಯುನಿಕೇಟ್ ಮಾಡ್ತಾ ಇಲ್ಲ, ನೀವು ನಿಮ್ಮಲ್ಲೇನೆ ಸುಮ್ಮನೆ ಇದ್ದೀರಾ, ನೀವೇನು ಅವ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಅನ್ನೋವಂಥದ್ದು ಅವ್ರಿಗೂ ಕೂಡ ಕೊರಗ್ತಾ ಇದೆ ಮನಸ್ಸಲ್ಲಿ. ಎಲ್ಲೋ ನೀವು ಅವರಿಂದ ದೂರ ಹೋಗ್ತಾ ಇದ್ದೀರಾ, ಈ ರಿಲೇಶನ್ಶಿಪ್ ಅನ್ನ ಬಿಟ್ಟು ನೀವು ದೂರ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ಫುಲ್ ಒಂದು ಅವರು ಫೀಲ್ ಮಾಡ್ಕೊಳ್ತಾ ಇರುವಂತದ್ದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಿಮ್ಮ ಬಗ್ಗೆ. ಓಕೆ, ಹಾಗಿದ್ರೆ ಏನು ತೊಂದರೆಗಳು ಬರ್ತಾ ಇದೆ, ತೊಂದರೆ ನೋಡಿ ನನ್ಗೆ ಕಾಣ್ತಾ ಇರುವಂತದ್ದು ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇಬ್ಬರಿಗೂ ಕೂಡ. ನೀವು ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಬೇಕಾದ್ರೆ ಎಷ್ಟು ಒಂದು ಎಫರ್ಟ್ ಬೇಕು, ಆ ಒಂದು ಎಫರ್ಟ್ ಅನ್ನ ನೀವು ಹಾಕ್ತಾ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಕೊರತೆ ಬರ್ತಾ ಇದೆ, ಬ್ಯಾಲೆನ್ಸ್ ಕೊರತೆ ಬರ್ತಾ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಕೊರತೆ ಬರ್ತಾ ಇದೆ. ಓಕೆ, ಗ್ರೌಂಡೆಡ್ ಆಗಿಲ್ಲ, ನೀವು ನಿಮ್ಮ ಝೋನಲ್ಲಿ ಇರ್ತೀರಾ, ಅವರು ಅವ್ರ ಝೋನಲ್ಲಿ ಇರ್ತಾರೆ, ಇಬ್ರು ಕೂಡ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ, ಫುಲ್ಫಿಲ್ಮೆಂಟ್ ಇಲ್ಲ, ಎಮೋಷನಲಿ ಕನೆಕ್ಟ್ ಇಲ್ಲ ಇಬ್ರು ಕೂಡ. ತುಂಬಾ ನಿಮ್ಮಷ್ಟಕ್ಕೆ ನೀವು ಪ್ರಾಕ್ಟಿಕಲ್ ಆಗಿದ್ದೀರಾ, ಅವರಷ್ಟಕ್ಕೆ ಅವ್ರು ಪ್ರಾಕ್ಟಿಕಲ್ ಆಗಿದ್ದಾರೆ. ಹಾಗಾಗಿ ಈ ರಿಲೇಶನ್ಶಿಪ್ಗೆ ಎಷ್ಟು ಒಂದು ಎಫರ್ಟ್ ಬೇಕು ಉಳಿಸ್ಕೊಳ್ಳೋದಿಕ್ಕೆ, ಆ ಎಫರ್ಟ್ ಅನ್ನ ನೀವು ಕೊಡ್ತಾ ಇಲ್ಲ ಇಬ್ರು ಕೂಡ. ಓಕೆ,
ಅನ್ನುವಂಥದ್ದು ನನಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಹಾಗಿದ್ರೆ ಇನ್ ಫ್ಯೂಚರಲ್ಲಿ ಏನಾಗುವಂಥ ಚಾನ್ಸಸ್ ಇದೆ ನೋಡಿ. ಇನ್ನು ಫ್ಯೂಚರಲ್ಲಿ ಸ್ವಲ್ಪ ನೀವು ಯಾರಾದರೂ ನಿಮ್ಮ ಹಿರಿಯರದ್ದು ಹೆಲ್ಪ್ ತಗೋಬೇಕು. ಇದನ್ನ ರಿಲೇಶನ್ಶಿಪ್ ಬಗ್ಗೆ ಡಿಸ್ಕಷನ್ ಮಾಡಿ. ಸ್ವಲ್ಪ ಎಲ್ಲೋ ತೊಂದರೆ ಅಂತ ಅನ್ನಿಸ್ತಾ ಇದೆ. ಓಕೆ, ನಿಮ್ಮ ಇನ್ನೂ ಹೇಳಬೇಕು ಅಂತಂದ್ರೆ, ನಿಮಗೆ ಯಾರು ಕ್ಲೋಸ್ ಒನ್ಸ್ ಇರ್ತಾರೆ, ಓಕೆ, ಆ ಕ್ಲೋಸ್ ಒನ್ಸ್ ಜೊತೆಗೆ ನೀವು ನಿಮ್ಮ ಪ್ರಾಬ್ಲಮ್ಸ್ ಅನ್ನ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಸ್ವಲ್ಪ ಶೇರ್ ಮಾಡಿದಾಗ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಏನಿದೆ ಅಂತ ಹೇಳಿ. ಇಲ್ಲಿ ಕ್ಲಿಯರ್ ಆಗಿ ಬರ್ತಾ ಇರೋವಂಥದ್ದು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪರ್ಸನ್ ಯಾರಿರ್ತಾರೆ ಅವ್ರ ಜೊತೆಗೆ ನಿಮ್ಮ ಒಂದು ಸಮಸ್ಯೆನ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಸ್ವಲ್ಪ ನೀವು ಡಿಸ್ಕಷನ್ ಮಾಡಿ. ಓಕೆ, ಅಥವಾ ಇನ್ನೂ ಇದು ಡಿಸ್ಕಷನ್ ಮಾಡೋದು ಒಂದ್ ಕಡೆ ಆಯ್ತು. ಇನ್ನೂ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರುವಂತದ್ದು ಮೇ ಬಿ ಥರ್ಡ್ ಪಾರ್ಟಿಯಿಂದ ಆಗ್ತಾ ಇರುವಂತದ್ದು ಅಂತ ನನಗೆ ಅನಿಸ್ತಾ ಇರುವಂತದ್ದು. ನೋಡಿ, ಥರ್ಡ್ ಪಾರ್ಟಿ ಅಂತಂದ್ರೆ ಬೇರೆ ಯಾರೋ ಇರಬೇಕು ಅವ್ರ ಲೈಫಲ್ಲಿ, ನಿಮ್ಮ ಲೈಫಲ್ಲಿ ಅಂತ ನಾನು ಹೇಳ್ತಾ ಇಲ್ಲ. ಮೇ ಬಿ ನಿಮ್ಮ ಒಂದು ನಿಮ್ಮ ಪೇರೆಂಟ್ಸ್, ನಿಮ್ಮ ಮದರ್ ಸೈಡ್ ಇರ್ಬೋದು, ಅವರು ಮದರ್ ಸೈಡ್ ಇರ್ಬೋದು, ಯಾರೋ ಇನ್ವಾಲ್ವ್ಮೆಂಟ್ ತಗೊಳ್ತಾ ಇದ್ದಾರೆ ರಿಲೇಶನ್ಶಿಪ್ ಅಲ್ಲಿ, ಸ್ವಲ್ಪ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ತೊಂದರೆಗಳು ತುಂಬಾನೇ ಬರ್ತಾ ಇದೆ. ಓಕೆ, ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಅಂತಂದ್ರೆ ಯಾವಾಗ್ಲೂ ನಾವು ನಿಮ್ದು ಅಫೇರ್ ನಡೀತಾ ಇದೆ, ಅವ್ರ ಅಫೇರ್ ನಡೀತಾ ಇದೆ ಅಂತ ನಾವು ಅದಕ್ಕೆ ಪ್ರಯಾರಿಟಿ ಕೊಡೋದಿಲ್ಲ. ನಾನು ಹೇಳೋದು, ಮೇ ಬಿ ನೀವು ಎಲ್ಲೋ ಒಂದ್ ಕಡೆ ಬ್ಯುಸಿ ಆಗಿದ್ದೀರಾ, ಅಥವಾ ಅವ್ರ ಪೇರೆಂಟ್ಸ್ ಅವ್ರಿಗೆ ಅವರ ಒಂದು ಮದರ್ ಕಡೆಯಿಂದ ಇರ್ಬೋದು, ಫಾದರ್ ಕಡೆಯಿಂದ ಇರ್ಬೋದು, ಯಾರೋ ಅವ್ರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಈ ರೀತಿ, ಅಥವಾ ನಿಮ್ ಕಡೆ ಯಾರಾದ್ರೂ ನಿಮ್ಗೆ ಮಿಸ್ಗೈಡ್ ಮಾಡ್ತಾ ಇರ್ಬೋದು. ಹಾಗಾಗಿ ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅದು ಕೊರತೆ ಇದೆ ಅಲ್ವಾ, ಈ ಒಂದು ಪ್ರಾಬ್ಲಮ್ ಇಲ್ಲಿ ಬರ್ತಾ ಇರುವಂತದ್ದು. ಓಕೆ, ಯಾರೋ ದೊಡ್ಡವ್ರ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ, ಹಾಗಾಗಿ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಇನ್ನೂ ಒಂದು ಚಾನ್ಸಸ್ ಏನಿದೆ ಅಂತಂದ್ರೆ, ಮೇ ಬಿ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ಬೇಬಿ ಪ್ಲಾನ್ ಮಾಡ್ಕೊಳ್ತಾ ಇದ್ದೀರಾ, ಅವರ ಒಂದು ಅದಕ್ಕೆ ಇದು ಮಾಡ್ತಾ ಇಲ್ಲ, ಅದಕ್ಕೆ ಹೆಚ್ಚಿಗೆ ಪ್ರಯಾರಿಟಿ ಕೊಡ್ತಾ ಇಲ್ಲ, ಅಥವಾ ನೀವು ಪ್ರಯಾರಿಟಿ ಕೊಡ್ತಾ ಇಲ್ಲ. ಮೋಸ್ಟ್ ಆಸ್ಪೆಕ್ಟ್ ನನಗೆ ಅನಿಸ್ತಾ ಇರುವಂತದ್ದು, ನೀವೇನು ಅವ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಾ ಅದ್ರ ಕೊರತೆಯಿಂದಾನೇ ಈ ರೀತಿ ಎಲ್ಲ ಆಗ್ತಾ ಇರುವಂತದ್ದು. ಓಕೆ, ಸ್ವಲ್ಪ ಅಲ್ಲಿ ಪ್ರಾಬ್ಲಮೆಟಿಕ್ ಅನಿಸ್ತಾ ಇದೆ ನನಗೆ. ಹಾಗಿದ್ರೆ ನಿಮ್ಗೆ ಏನು ಒಂದು ಗೈಡೆನ್ಸ್ ಬರ್ತಾ ಇದೆ ನೋಡಿ, ಎಫರ್ಟ್ ಹಾಕಿ ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಸ್ವಲ್ಪ ಎಫರ್ಟ್ ಹಾಕಿ, ಇಬ್ರು ಕಡೆಯಿಂದನೂ ಆಗ್ಬೇಕು. ಮೇಜರ್ ಕಾರ್ಡ್ ಬಂದಿದೆ, ಸೊ ಹಾಗಾಗಿ ಸ್ವಲ್ಪ ನೀವು ಎಫರ್ಟ್ ಹಾಕಬೇಕು, ಇಬ್ರು ಕೂಡ ಪ್ರಯತ್ನ ಮಾಡಬೇಕು. ನೀವು ಒಬ್ರೆ ಮಾಡ್ತೀರಾ ಅಂತಂದ್ರೆ ಅಲ್ಲ, ನೀವು ಮಾಡಿ, ಅವರು ಸ್ವಲ್ಪ ಎಫರ್ಟ್ ಮಾಡ್ತಾರೆ. ಸಡನ್ ಆಗಿ ರಿಲೇಶನ್ಶಿಪ್ ಅನ್ನ ಈ ರೀತಿ ನೋಡಿ, ಇದು ತುಂಬಾ ದಿನಕ್ಕೆ ಎನರ್ಜಿ ಇರುತ್ತೆ ಅಂತ ನಾನು ಹೇಳೋದಿಲ್ಲ, ಇದೇ ಕಂಟಿನ್ಯೂ ಇರುತ್ತೆ ಅಂತ ಹೇಳೋದಿಲ್ಲ. ಡೇ ಬೈ ಡೇ ಎನರ್ಜೀಸ್ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಈ ಒಂದು ರೀಡಿಂಗ್ 18 to 25 ವರೆಗೂ ಇರೋದ್ರಿಂದ ನಾನು ಹೇಳ್ತಾ ಇರೋದು, ಸ್ವಲ್ಪ ನಿಮ್ಗೆ ಇವಾಗ್ಲೇನೆ ಏನ್ ತೊಂದರೆ ಬರುತ್ತೆ ಅಂತ ಗೊತ್ತಾಗ್ತಾ ಇದೆ. ಹಾಗಿದ್ದಾಗ ನೀವು ಯಾಕೆ ಅದಕ್ಕೆ ಎಫರ್ಟ್ ಹಾಕಬಾರ್ದು, ಸ್ವಲ್ಪ ಪ್ರಯತ್ನ ಪಡಿ. ಓಕೆ, ಖಂಡಿತ ಎಲ್ಲಾನು ಚೆನ್ನಾಗಾಗತ್ತೆ. ಈ ಒಂದು ಎನರ್ಜಿ ನನಗೆ ಇಲ್ಲಿ ಕಾಣ್ತಾ ಇರುವಂತದ್ದು ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ. ಸಿಂಹರಾಶಿಯವರೇ, ಈ ಒಂದು ರೀಡಿಂಗ್ ನಿಮ್ಗೆ ಕನೆಕ್ಟ್ ಆಯ್ತು ಅಂತಂದ್ರೆ ನನಗೆ ಒಂದು ಕಮೆಂಟ್ ಅಲ್ಲಿ ಮೆಸೇಜ್ ಹಾಕಿ, ಮತ್ತೆ ಇಷ್ಟ ಆಯಿತು ರೀಡಿಂಗ್ ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ, ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.